ಹಾಯ್ ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್. ದಿಸ್ ಇಸ್ ಆಲ್ ಬಿ ಕೋನಾಫೋರ್. ಏನಿಲ್ಲರಿ, ಭಾಳ ದಿನದಿಂದ ಅಂದ್ಕೊಂಡಿದ್ದೆ ಒಂದು ಸಿದ್ಧಾರೂಢ ಅಜ್ಜರದ ವಿಡಿಯೋ ಮಾಡ್ಬೇಕಂತೇಳಿ. ಸೊ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ನೈಟ್ ಆಗಿದೆ. ನೈಟ್ ಎದಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ, ತುಂಬ ಜನ ಇರ್ತಾರೆ. ಸೊ ಅದಕ್ಕೆ ಮಾಡ್ತಾಯಿದ್ದಿಲ್ಲ, ಮಾಡೋಕ್ಕಾಗಿಲ್ಲ. ಸಿದ್ಧಾರೂಢ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಗೊತ್ತಿರೋಂಥ ವಿಷಯನೇ. ಸೊ ಹುಬ್ಳಿಯಲ್ಲಿ ಯಾರು ಇರ್ತಾರಲ್ಲ ಎಲ್ಲರೂ ಅವ್ರ ಬಗ್ಗೆ ಗೊತ್ತು. ಸಿದ್ಧಾರೂಢ ಅಜ್ಜರು ನಾವು ಯಾವತ್ತೂ ಸ್ವಂತ ನಮ್ಮ ಮನೆ ಅಂದರೆ ನಮ್ಮ ಅಜ್ಜರು ಅಂತೇಳಿ ಫೀಲ್ ಆಗುತ್ತೆ ಅವ್ರು ನೋಡ್ಬೇಕು. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಯಾವಾಗಲೂ ಸಿದ್ಧಾರೂಢ ಮಾಡೋದಿಲ್ಲ, ನಮ್ಮದು ಮಠ ಅಂತೇಳಿ. ಸೊ ನಮ್ಮ ಮನೆಯಾಗಿನವ್ರು ನಮ್ಮ ಅಜ್ಜರದ ಮಠ ಅಂತೇಳಿ ಫೀಲ್ ಇರ್ತೈತೆ ಯಾವಾಗಲೂ ಅಲ್ಲಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ನನ್ನ ಪ್ರಕಾರ ಸ್ವಲ್ಪ ಅದ್ರ ಬಗ್ಗೆ ಹುಬ್ಳಿಯಲ್ಲಿದ್ದಿರಲ್ಲ, ಅದ್ರ ಬಗ್ಗೆ ಅವ್ರ ಬಗ್ಗೆ ಗೊತ್ತು. ನೋಡೋಣ, ಅಲ್ಲಿ ಹೋದ್ಮೇಲೆ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಎಲ್ಲರೂ ಗೊತ್ತಿರೋಂಥ ವಿಷಯನೇ. ಆದರೂ ಒಮ್ಮೆ ಯಾವಾಗಾದರೂ ಅನ್ಕೊತಿದ್ರೆ ಯಾವಾಗಲೂ ಒಮ್ಮೆ ಆದರೂ ನಮ್ಮ ಸಿದ್ಧಾರೂಢ ಅಜ್ಜರದ್ದು ಒಂದು ವಿಡಿಯೋ ಮಾಡಬೇಕು ನಾನು ಅಂತೇಳಿ ಒಂದು ಇತ್ತು ನನಗೆ. ಸೊ ಫೈನಲ್ ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜರದ ಎಂಟ್ರೆನ್ಸ್ ನೋಡ್ರಿ ಹೆಂಗೈತಿ, ಎರಡು ಕಣ್ಣು ಸಾಲಂಗೆ ನೋಡ್ಬೇಕಂದ್ರೆ ಸೂಪರ್. ಎಷ್ಟು ಶಾಂತ ಐತೆ ಅಂದರೆ ಇವತ್ತು. ವಾವ್, ನೋಡ್ರಿ, ಜನ ಇಲ್ಲ ಏನಿಲ್ಲ. ನೀವು ಸೋಮಾರಿಗೆ ಬಂದೆ ಅಂದ್ರೆ ನೀವು ಶಾಕ್ ಹೋಗ್ತಾರೆ, ಆ ಥರ ಜನ. ಮನೆ ಕಟ್ಸಾರಿ, ಫುಲ್ ಇಂಪ್ರೂವ್ಮೆಂಟ್ ನಮ್ಮ ಅಜ್ಜರದ ಮನೆ. ಆದರೂ ಜನ ಬರೋಕತ್ತಾರೆ ನೋಡ್ರಿ ನೈಟ್ ಆದರೂ. ನಮ್ಮ ಅಜ್ಜರ ಆ ಥರ ವೈಬೇ ಆ ಥರ ಇಲ್ಲಿ. ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟೇ ಬಿಡ್ತೀನಿ ಇವ್ರ ಬಗ್ಗೆ. ಸೊ ನಮ್ಮ ಸಿದ್ಧಾರೂಢ ಅಜ್ಜರ ಬಗ್ಗೆ ಏನಿಲ್ಲ, ಎಲ್ಲರೂ ಗೊತ್ತಿರೋ. ಹುಬ್ಳಿ ಬಂದು ಅನ್ಕೊಳ್ಳೋ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತೈತೆ. ಆದರೂ ಒಂದು ಸ್ವಲ್ಪ ಯಾರನ್ನು ಹಿಡಿದವ್ರು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇರಲಿ ಅಂತೇಳಿ. ಅವರು 1836 ಮಾರ್ಚ್ 26 ಬೀದರ್ ಜಿಲ್ಲೆಯ ಚಳಕಾಪುರ ಜನಿಸಿರ್ತಾರೆ ರೀ. ಅವ್ರ ತಂದೆ ಬಂದುಬಿಟ್ಟು ಗುರುಶಾಂತಪ್ಪ, ಅವರ ತಾಯಿ ಬಂದುಬಿಟ್ಟು ದೇವಿ ಮಲ್ಲಮ್ಮ ಅಂತೇಳಿ. ನೋಡ್ರಿ, ಅವರು 6ನೇ ವಯಸ್ಸಾಗ ಮನೆ ಬಿಟ್ಟು ಹೋಗ್ಯಾರಂತ್ರಿ. ಯಾಕಂದ್ರೆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಕಡೆ ಕರ್ಕೊಂಡು ಹೋಗ್ಬೇಕಂತೇಳಿ ಜನಗಳು 24 ಗಂಟೆನೂ ಓಂ ನಮಃ ಶಿವಾಯ ಜಪನ ಮಾಡ್ತಾರೆ ಇಲ್ಲಿ. ಈಗ ನಾ ತೋರಿಸೋಂಥ ಸಿದ್ಧಾರೂಢ ಸ್ವಾಮಿಯವ್ರ ಸಮಾಧಿ ಇರೋದು ಒಳಗೆ. ಸೊ ನೀವು ಯಾವಾಗಾದ್ರೂ ಬಂದರೂ ಓಂ ನಮಃ ಶಿವಾಯ ಕಂಪಲ್ಸ್ ಇದ್ದೇ ಇರ್ತೈತಿ. ನೋಡ್ರಿ ಹೆಂಗೆ ಕಾಣ್ತೈತಿ, ಅಷ್ಟು ಶಾಂತ ಐತೆ ಅಂದರೆ ಇವತ್ತು ನೀವು ಯೋಚನೆ ಮಾಡೋಂಗಿಲ್ಲ, ಆ ಥರ ಶಾಂತ ಐತಿ. ಬರ್ಬೇಕು ಹೇಳ್ತಿಲ್ಲರಿ. ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಅಜ್ಜಾರು ಏನು ತಂಬೂರು ಹಿಡ್ಕೊಂಡಿರ್ತಾರಲ್ಲ, ಅದು ಇನ್ನೂ ಮಟನ್ ನೆಲಕ್ಕೆ ಟಚ್ ಮಾಡಿಲ್ಲ ಅವರು. ಸೊ ಸಿದ್ಧಾರೂಢ ಸ್ವಾಮಿಯವ್ರು ಹೇಳಿದ್ರಂತ, ಅದನ್ನು ತಳಗೆ ಟಚ್ ಮಾಡಿದ್ರೆ ಏನೋ ಅನಾಹುತ ಆಕೈತೆ ಅಂತೇಳಿ. ಅದ್ರ ಸಲುವಾಗಿ ಅದು ಯಾರೂ ಟಚ್ ಆಗಲ್ಲ. ಇನ್ನೊಬ್ಬರಿಂದ ಇನ್ನೊಬ್ಬರ ಕಡೆ ಭುಜದಿಂದ ಭುಜಕ್ಕೆ ಇದು ಮಾರ್ಪಾಟ್ ಆಕೈತೆ ರೀ, ಅಷ್ಟೇ. ಅದು ಯಾವಾಗ ಬಂದರೂ ಓಂ ನಮಃ ಶಿವಾಯ ಅಂತ ಇರ್ತಾರೆ ಅಜ್ಜಾರು. ಇದೇ ನಮ್ಮ ಅಜ್ಜಾರು ಯೂಸ್ ಮಾಡಿದ್ದು. ಇನ್ನೊಂದು ವಿಶೇಷ ಇದಂದರೆ ಇದು ಸಿದ್ಧಾರೂಢ ಆರತಿ ನೋಡ್ರಿ, 94 ವರ್ಷದಿಂದನೂ ಹಿಂಗೆ ಐತಿ. ಇದು ಯಾವತ್ತೂ ಆರಿಲ್ಲ. ಎಷ್ಟು ಗಾಳಿ ಬಂದರು ಬಿರುಗಾಳಿ ಬಂದರು ಯಾವತ್ತು ಹಿಂಗೆ ಇರ್ತೈತಿ. ಇದು ಸಿದ್ಧಾರೂಢ ಅಜ್ಜರದ ಗದ್ದಿಗೆ. ಇದು ನೋಡ್ರಿ ಹೆಂಗೈತೆ, ನಮ್ಮ ಅಜ್ಜರು ಹೆಂಗೆ ಕಾಣ್ತಾರೆ. ನೋಡೋಕ್ಕಂದ್ರೆ ಎರಡು ಕಣ್ಣು ಸಾಲಂಗಿಲ್ಲ, ಅಷ್ಟು ತಳಗೈತಿ ಅವ್ರ ಸಮಾಧಿ. ಬಟ್ ಅಲ್ಲಿ ಅಲವ್ ಇರೋಂಗಿಲ್ಲ ಯಾರಿಗೂ. ನೋಡ್ರಿ, ಯಾವಾಗ ಬಂದರೂ ನಾವು ಓಂ ನಮಃ ಶಿವಾಯ ಜಪನ ಇದ್ದೇ ಇರ್ತೈತಿ ಇಲ್ಲಿ. ದರ್ಶನ ಪಡ್ಕೊಂಡು ಓಂ ನಮಃ ಶಿವಾಯ, ನಮಃ ಶಿವಾಯ. ಬರೋತಮ್ಮ ಇಲ್ಲಿ ಕುಂತು ಸ್ವಲ್ಪ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಅಷ್ಟು ಶಾಂತಿ ಸಿಗೈತಂದ್ರೆ ಯೋಚನೆ ಮಾಡೋಂಗಿಲ್ಲ. ಈಗೇನು ಕಾಣ್ತಾ ಇದೆಲ್ಲ, ಇದು ಸಾಕ್ಷಾತ್ ಸಿದ್ಧಾರೂಢ ಸ್ವಾಮಿಯವರ ಶಿಷ್ಯರಾದ ಗುರುನಾಥ್ ಆರೋರವ್ರದ್ದು. ಸೊ ನೀವು ಸಿದ್ಧಾರೂಢ ಅಜ್ಜರದ ದರ್ಶನ ಪಡ್ಕೊಂಡು ಬಾಜುಕ ಇದೆ ಗುಡಿ. ಸೊ ಇಲ್ಲಿ ಬಂದು ಇವರು ದರ್ಶನ ಪಡ್ಕೋರಿ, ಅವತ್ತು ಒಳ್ಳೇದಾಗೈತೆ ನಿಮ್ಗೆ. ಮತ್ತು ದರ್ಶನ ಪಡ್ಕೊಂಡು ಆದ್ಮ್ಯಾಗ ಅಲ್ಲಿ ಬಾಜುಕೊಂದು ಜಸ್ಟ್ ಒಂದು ತಳಕ್ಕಂತ ಸ್ವಲ್ಪ ತಲೆ ಮ್ಯಾಗೈತೆ ರೀ. ಮ್ಯಾಗೆತ್ಮ್ಯಾಗ ನಿಮ್ಗೆ ಅಲ್ಲಿ ಏನು ಕಾಣ್ತೈತೆ ಅಂದ್ರೆ ಈಗ ವೇದ ಪುರಾಣ ಬಗ್ಗೆ ಎಲ್ಲ ಮಾಹಿತಿ ಇದೆ ಅಲ್ಲಿ.
ನೀವು ಅಲ್ಲಿ ಓದ್ತಾ ಕುಂತ ನಿಮ್ಗೆ ಸಮಯ ಹೆಂಗ್ ಹೋಗೈತೆ ಅದು ನಿಮ್ಗೆ ಗೊತ್ತಾಗಂಗಿಲ್ಲ ಅಷ್ಟು ಸೊ ಇನ್ನು ನಾನು ರಾತ್ರಿಯಲ್ಲಿ ಹೋಗಿದ್ದೆ ಎಲ್ಲ ಸ್ವಲ್ಪ ಅಂದ್ರೆ ಜನಸಂಖ್ಯೆ ಕಡಿಮೆ ಇರ್ತೈತೆ ಅಂತೇಳಿ ರಾತ್ರಿಯಲ್ಲಿ ಮಾಡಿದ್ದೆ. ಬೆಳಗ್ಗೆ ಆದ್ರೆ ಭಾಳ ರಶ್ ಇರ್ತೈತೆ ಅಂತೇಳಿ ಮಾಡೋಕ್ಕಾಗಿಲ್ಲ ಅಂತೇಳಿ ಮಾಡಿದ್ದೆ. ಬಟ್ ಇನ್ನೊಂದು ಏನಾದ್ರು ಗೊತ್ತಾ, ಇಲ್ಲಿ ನೀವು ಎಲ್ಲ ಗುಡಿಯನ್ನು ಹೋದ್ಮೇಲೆ ಲಾಸ್ಟಿಗೆ ಇಲ್ಲಿ ಕುಂತಾಗ ಈಗ ಸುತ್ತಲೂ ಮುತ್ತಲು ಏನ್ ಕಾಣ್ತೈತಲ್ಲ ಅಷ್ಟು ನೋಡಕ್ ಅಷ್ಟು ಚೆನ್ನಾಗಿರ್ತದೆ ಅಂದ್ರೆ ಅಲ್ಲಿ ಮ್ಯಾಗ ಏನೇನೋ ಬರದಾರ. ಸೊ ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮ್ ಜೀವನ ಬಗ್ಗೆ ಎಲ್ಲ ಅರ್ಥ ಆಕೈತೆ ಆ ಥರ. ಈಗ ನೋಡ್ರಿ ಇನ್ನೊಂದು ಏನು ಗೊತ್ತಾ, ಇದು ಸಾಕ್ಷಾತ್ ಸಿದ್ಧಾರು ಅಜ್ಜಗಳಂತ ಹಿಂಗ ಕಟ್ಸ್ಬೇಕು ಹಿಂಗೆ ಇರ್ಬೇಕಂತೇಳಿ. ಈಗ ಡ್ರಾಯಿಂಗ್ ಏನ್ ಮಾಡಿರಲ್ಲ ಮ್ಯಾಗೆಲ್ಲ ಅದು ಮುಂಬೈಲಿಂದ ಒಬ್ಬರು ಮಾಡ್ಯಾರಂತ್ರಿ. ಏನ್ ನೋಡಕ್ ಮಾತ್ರ ಭಾರಿ ಆಕೈತ್ರಿ. ಅದು ವೇದಗಳ ಬಗ್ಗೆ ಎಲ್ಲ ಹೇಳ್ಯಾರ, ಮ್ಯಾಗೆಲ್ಲ ಡಿಸೈನ್ ಇದೆ. ಸೊ ಪುರಾಣದ ಬಗ್ಗೆ ಹೇಳ್ಯಾರ. ಸೊ ಮನುಷ್ಯ ಹೆಂಗಿರ್ಬೇಕು, ಹೆಂಗ್ ಮಾತಾಡ್ಬೇಕು ಅದೆಲ್ಲ ಇದೆ. ನೀವು ಅಲ್ಲಿ ಓದ್ ನೋಡ್ಕೊಂಡು ಅದು ಏನ್ ಬರೀದಾರಲ್ಲ ಅದ್ ನೋಡ್ಕೊಂಡು ಕುಂತಂದ್ರೆ ನಿಮ್ಮ ಜೀವನ ಬಗ್ಗೆ ತುಂಬಾ ಅರ್ಥ ಆಕೈತಿ. ಸೊ ಆ ತರ ಇದೆ ಕೈಲಾಸ ಮಂಟಪ. ಅಲ್ಲಿ ಮುಂದೆ ಅಜ್ಜಾರ್ ಕುಂತಲ್ಲ ಸಾಕ್ಷಾತ್ ಅವ್ರು ಕುಂತ ನಮ್ ನೋಡ್ತಾ ಇದ್ರೆ ನಮ್ಮ ಭಾವನೆ ಬರ್ತೈತೆ ಅಲ್ಲಿ. ಇಲ್ಲಿ ಪ್ರಸಾದ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀವು. ಸೊ ಬೆಳಗ್ಗೆ 8 ಗಂಟೆ ಅಂದ್ರೆ ರಾತ್ರಿ 8 ಗಂಟೆ ಮಟ್ಟ ನಿಮ್ಗೆ ಪ್ರಸಾದ ಸಿಗ್ತೈತಿ. ಇನ್ನೊಂದು ಏನಂದ್ರೆ ಬೇರೆ ಊರಿಂದ ಬಂದಿರ್ತಾರೆ ಪಾಪ ಜನ. ಸೊ ಅವ್ರಿಗೊಂದು ಸ್ಯಾಂಕ್ಷನ್ ಇರ್ತೈತಿ, ನಾ ಎಲ್ಲಿ ಸ್ಟೇ ಮಾಡಬೇಕು, ಎಲ್ಲಿ ಊಟ ಸಿಗ್ತೈತಿ. ಬಟ್ ಸಿದ್ಧಾರೂಢಗೆ ಎಸ್ಪೆಷಲಿ ಸಿದ್ಧಾರೂಢಕ್ಕೆ ಬಂದಾಗ ಇದ್ರ ಬಗ್ಗೆ ತನ್ನೇ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನೀವು. ಯಾಕಂದ್ರೆ ಇಲ್ಲಿ ಏನು ಕಡಿಮೆ ಇಲ್ಲ, ನಿಮ್ಗೆ ಊಟಕ್ಕಾಗಲಿ ವಸತಿಗಾಗಲಿ ಏನು ಕಡಿಮೆ ಇಲ್ಲ. ಜಸ್ಟ್ ಒಂದು ಆಧಾರ್ ಕಾರ್ಡ್ ತೊಗೊಂಬರ್ರಿ, ಸೊ ಅಲ್ಲೊಂದು ಒಂದು ವಿಚಾರಣೆ ಕೇಂದ್ರ ಹೋಗಿ ಸಬ್ಮಿಟ್ ಮಾಡಿರಿ. ಬಟ್ ಇನ್ನೊಂದು ಭಾಳ ಕಡಿಮೆ ರೇಟಲ್ಲಿ ರೂಮ್ ಸಿಗ್ತಾವ್ರಿ. ಸೊ ಅಷ್ಟು ಮತ್ತು ಫೆಸಿಲಿಟಿಗಳು ತುಂಬ ಇದೆ. ಸೊ ಕ್ಲೀನ್ ಭಾಳ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಸೊ ಆ ಥರ ಇದೆ ನಮ್ಮ ಸಿದ್ಧಾರೂಢ ಮಠ. ಜಸ್ಟ್ ಅದಕ್ಕೆ ವಿಸಿಟ್ ಮಾಡಿ ದರ್ಶನ ಪಡ್ಕೊಂಡಾದ್ಮ್ಯಾಗ ಅವ್ರ ಶಿಷ್ಯರ ದರ್ಶನ ಪಡ್ಕೊಂಡಾದ್ಮ್ಯಾಗ ಕೈಲಾಸ ಮಠ ಕುಂತ ಆದ್ಮ್ಯಾಗ ಊಟ ಗೀಟ ಮಾಡಿ ಕೆರೆ ನೋಡ್ಕೊಂಡು ಸ್ವಲ್ಪ ಕೆರೆ ಮ್ಯಾಗ ಈ ಕಡೆ ಒಂದು ಅಲ್ಲೇ ಮ್ಯಾಗ ಒಂದು ಗುಡಿ ಇದೆ ರೀ. ಶಿವರದ ಸಾಕ್ಷಾತ್ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ. ಆ ಲಿಂಗ ನೋಡಿದ್ರೆ ನೀವು ಅಷ್ಟು ಗಾಬರಿ ಆಗ್ತೀರಾ, ಅಷ್ಟು ನೀಟ್ ಕಟ್ಟಿದ್ದಾರೆ, ತುಂಬಾ ಸುಂದರವಾಗಿದೆ. ಅದ್ ನೋಡ್ಕೊಂಡಾದ್ಮ್ಯಾಗ ಜಸ್ಟ್ ಸೈಡಿಗೆ ಕುಂತಾದ್ಮ್ಯಾಗ ಅಲ್ಲಿ ಒಂದು ಬರ್ದಿದಾರ್ರಿ. ಎದ್ರ ಬಗ್ಗೆ ಬರ್ದಾರ ನೀವು ಬಂದು ನೋಡ್ರಿ. ಸೊ ಲೈಫ್ ಬಗ್ಗೆ ಮೀನಿಂಗ್ ಚೇಂಜ್ ಆಗೈತೆ ನಿಮ್ಗೆ. ನೀವು ಏನು ಯೋಚನೆ ಮಾಡಿದ್ರೆ ಎಲ್ಲ ಚೇಂಜ್ ಆಗೈತೆ. ಅಷ್ಟು ನೀಟ್ ಬರ್ದಿದ್ದಾರೆ ಅವ್ರು. ನೋಡ್ರಿ ಮೇಲೆ ಬಂದು ಕುಂತ ಅದ್ರ ಬಗ್ಗೆ ಓದನ್ರಿ, ಜೀವನ ಅಂದ್ರೆ ನಿಮ್ಗೆ ಅರ್ಥ ಆಕೈತಿ. ಅಷ್ಟು ನೀಟ್ ಅಂಡ್ ಸ್ಪಷ್ಟವಾಗಿ ಮಾತಾಡಿದಾರೆ ಅಲ್ಲಿ ಬರೀದ್ದಾರೆ. ಸಾರಿ.